ಸರ್ ಮಾನ ಮರ್ಯಾದೆ ಇಲ್ದಿರೋರು ಇವ್ರಿಗೆ ಏನು ಹೇಳೋಣ. ಈಗ ಕಿಚ್ಚನ ಚಪ್ಪಾಳೆ ಅದು ನನಗೆ ಸಂಬಂಧಪಟ್ಟಿತ್ತು, ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಸುದೀಪ್ ಸರ್ನೇ ಬಿಡಲ್ಲ, ದರ್ಶನ್ ಸರ್ನೇ ಬಿಡಲ್ಲ, ನನ್ನ ಬಿಡ್ತಾರ. ನನಗೆ ಬೇರೆ ಯಾವುದು ಬೋಧರಾಗಲ್ಲ. ಅವರಿಂದ ಒಂದು ಸೀಸನ್ಗೆ ಚಪ್ಪಾಳೆ ಎರಡೆರಡು ಸರ್ತಿ ಮ್ಯೂಸಿಕ್ ಬರ್ತೀನಿ ಅಂತಂದ್ರೆ ನಾನೇನೋ ಆ ವೇದಿಕೆ ಕೊಟ್ಟಿರ್ಬೇಕಲ್ಲ ಸರ್. ಈ ತಾವರೆ ಅರಳದೆ ಗೊಚ್ಚಲಿ ನಾವೆಲ್ಲ ಶೈನ್ ಆಗೋದೇ ಇಂಥವ್ರಿಂದ. ನೀನ್ ನನ್ನ ಮಾಡೋ ಬಡದಲ್ಲಿ ಎಷ್ಟು ಜನ ನಿನಗೆ ಕೊಡ್ತಾ ಇದಾರ, ಅದು ನಿನಗೆ ಬೇಕಾ? ಅಲ್ಲಿ ನಿಮ್ ನೋಡಿ ಏನೋ ಎದುರ್ಕೋತಾ ಇದ್ರ ರಕ್ಷಿತಾ? ಅವ್ರು ಎದುರ್ಕೋತಾ ಇದ್ರ, ನೀವ್ ಎದುರ್ಕೋತಾ ಇದ್ರ? ಅವ್ರಿಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ನಂದು, ಬಟ್ ನನಗೆ ಆಗ್ತಾ ಇತ್ತು. ಇವರು ಅಲ್ಲಿ ಏನಾದ್ರು ಬೇರೆದೇನಾದ್ರು ಮಾಡಿದ್ರೆ, ಈಗ ಬಾತ್ರೂಮ್ ಒಂದೇ ಯೂಸ್ ಮಾಡ್ತಾ ಇದ್ವಿ, ಅಲ್ಲಿ ನನ್ನ ಹಲ್ಲುಜ್ಜೋ ಪ್ರಶ್ನೆ ಏನಾದ್ರು ಟಾಯ್ಲೆಟ್ ಗಿಲ್ ಇಟ್ರೆ ಲಾಸ್ಟ್ಗೆ ಅದನ್ನು ಔಷಧಕ್ಕೆ ಶುರು ಮಾಡಿದೆ. ಸಾಬೂನ್ ಏನಾದ್ರು ಇಲ್ಲಿ ಮಾಡಿ ಏನ್ ಮಾಡ್ತಾರೆ ಅಂತಾನು ಹೇಳಕ್ ಸಾಧ್ಯ ಇಲ್ಲ. ಅವ್ರು ಬೆಡ್ಶೀಟ್ ಎಲ್ಲ ಎಳ್ದಿದ್ ನೋಡಿದಿರಲ್ಲ. ಆಮೇಲೆ ಮಲ್ಗಿರ್ಬೇಕಾದ್ರೆ ವಾಸ್ ಗೀಸ್ ಏನಾದ್ರು ತಲೆಗೆ ಎತ್ತಾಕಿ. ಸೊ ಅಂದ್ರೆ ಟೋಟಲಿ ನೀವೇ ಹೋಗ್ಬಿಟ್ಟಿದ್ದೀರಾ. ನಾನು ಸ್ವಲ್ಪ ಡೌಟ್ ಅಲ್ಲೇ ಇದ್ದೆ. ಆಮೇಲೆ ಆ ಸೀಕ್ರೆಟ್ ರೂಮ್ ಹೊರಗಡೆ ಒಬ್ಬರನ್ನ ಕೂರ್ಸಿದ್ರು ಅಂತಂದ್ರೆ ಅದು ನಮಗ್ ಕಾಣಲ್ಲ. ಅದು ಆ ಮಿರರ್ಸ್ ಏನಿರುತ್ತೆ, ನಮಗೆ ಮಿರರ್ ಅದು, ಬಟ್ ಅದ್ರ ಹಿಂದ್ಗಡೆ ಅಲ್ಲೊಬ್ರಿಗೆ ಕೆಮ್ಮು ಬರ್ತಾ ಇತ್ತು. ಕೆಮ್ಮು ಅಂದ್ರೆ ನನಗೆ ಅದೇ ಯಾರೋ ಇದಾರೆ, ನನಗೆ ಆ ಕೆಮ್ಮೆ ಧೈರ್ಯ. ಅವ್ರು ಕೆಮ್ತಾ ಇದ್ದಷ್ಟು ಯಾರೋ ನೋಡ್ಕೊಂಡು ನಾನು ನೆಮ್ಮದಿಯಾಗಿ ಮಲಗ್ಬೋದು. ಈ ಅಣ್ಣ ಕೆಮ್ಕೊಂಡು ಅಲ್ಲಿ ಇದಾರೆ, ನೋಡ್ತಾ ಇದಾರೆ, ಏನಾದ್ರೂ ಇವ್ರು ಎದ್ರೆ ಆ ಅಣ್ಣ ಬರ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಮಲಗ್ತಾ ಇದ್ದೆ. ಟೋಟಲ್ ಈಗ ಫೈನಲ್ ಹೇಳ್ಬೇಕಂದ್ರೆ ರಕ್ಷಿತಾ ನಿಮ್ಗೆ ಎದ್ರಿಲ್ಲ, ನೀವು ರಕ್ಷಿತಾ ಗೆದ್ರಿದ್ದೀರಾ? ಇಲ್ಲ ಅಂದ್ರೆ ಸುಮ್ಮನೆ ತಮಾಷೆಗೆ ಹೇಳೋದು. ಸೀರಿಯಸ್ಲಿ ಯಾರು ಬಂದು ನಿಮ್ಮ ತಲೆ ಮೇಲೆ ಎತ್ತಾಗಲ್ಲ. ಮತ್ತೆ ಈಗ ಇದು ಹೊರಗಡೆ ಈಗ ನೀವು ಹೇಳಿದ್ರಿ ಯಾವಾಗಲೇ, ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಎಲ್ಲಿ ನೆಗೆಟಿವ್ ಆಗಿ ಆಗುತ್ತೋ, ಒಂದಿಷ್ಟು ಜನ ಕಾಲಿಡಿಯೋಕೆ ಅಂತಾನೆ ಇರ್ತಾರೆ, ಮತ್ತೆ ಒಂದಿಷ್ಟು ಟ್ರೋಲರ್ಸ್ಗಳಿಗೇನು ಯಾವುದೇ ಕಡಿವಾಣ ಇರೋದಿಲ್ಲ. ಈಗ ನಾವು ಬಂದು ಅಟ್ಲೀಸ್ಟ್ ಒಂದು ಈ ರೀತಿ ಏನು ಕೇಳಬೇಕು ಅದು ಕೇಳ್ತೀವಿ, ಬಟ್ ಟ್ರೋಲರ್ಸ್ಗೂ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋದು, ಎಲ್ಲೋ ಕೂತ್ಕೊಂಡು ಟ್ರೋಲ್ ಮಾಡೋದು. ಬಟ್ ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಟ್ರೋಲ್ ಆಯಿತು. ಏನಂತಂದ್ರೆ ಕಿಚ್ಚನ ಚಪ್ಪಾಳೆ ವಿಷಯದಲ್ಲೂ ನೆಗೆಟಿವ್ ಟ್ರೋಲ್ ಆಯಿತು. ಸೊ ಆ ವಿಷಯ ಗೊತ್ತಾಯ್ತಾ ನಿಮಗೆ ನೋಡಿದ್ರ ಬಂದ್ಮೇಲೆ? ಸರ್ ಮಾನ ಮರ್ಯಾದೆ ಇಲ್ದಿರೋರು ಇವ್ರಿಗೆ ಏನು ಹೇಳೋಣ. ಈಗ ಅವ್ರ ಮಕ್ಕಳು ಬರಲಿ ಸಾಧನೆಗೆ, ಅವರೇ ಬರಲಿ, ಆಗ ಗೊತ್ತಾಗುತ್ತೆ ಈ ವೇದಿಕೆ ಎಂಥದ್ದು ಅಂತ. ಆ ವ್ಯಕ್ತಿ ಯಾರು, ಕಿಚ್ಚ ಸರ್ ಯಾರು ಸರ್? ಅವರ ಕೊಡುಗೆ, ಅವರೊಬ್ಬರು ಸಾಧಕರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟ ದಿನದಿಂದ ಈ ಕಮೆಂಟ್ಸ್ ಮಾಡೋರು, ಟ್ರೋಲ್ ಮಾಡೋರು ಹುಟ್ಟೇ ಇಲ್ಲ. ಯಾರು ಕಮೆಂಟ್ ಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಹುಟ್ಟೇ ಇಲ್ಲ. ಇವರ ಸಾಧನೆ ಏನು ಗೊತ್ತು, ಇವರು ಯಾವ ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಅಂತ ಅವ್ರು ಎಷ್ಟು ಮುಂದೆ ಇದ್ದಾರೆ, ಯಾವ್ಯಾವ ಇಂಡಸ್ಟ್ರಿಲಿ ಹೆಸರು ಮಾಡಿ ಬಂದಿರೋರು. ನಮ್ಮ ಕನ್ನಡ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವರು ಬಹುಶಃ ಇಂಡಿಯಾದಲ್ಲಿ ಎಷ್ಟು ಇಂಡಸ್ಟ್ರಿಗಳಿದೆ ಅಲ್ಲಿ ಎಲ್ಲ ಬಾದ್ಶಾ ಹೆಸರು ಮಾಡಿ ಬಂದಿರೋ ಪ್ಯಾನ್ ಇಂಡಿಯಾ. ಅವರಿಂದ ಏನಾದರೂ ಬರುತ್ತೆ ಅಂತಂದರೆ, ನಾನು ಅದನ್ನೇ ಹೇಳಿದ್ದು, ಒಂದು ಸ್ಮೈಲ್ ಬರಲ್ಲ. ಬೇಕು ಅಂತಂದರೆ ಅವರಿಂದ ಪದಗಳು ಭಾಳ ದೂರದ ವಿಷಯ, ಒಂದು ಸ್ಮೈಲ್ ಸಿಗಲ್ಲ ಸರ್. ಅಂಥ ತೂಕ ಇರೋ ವ್ಯಕ್ತಿತ್ವ. ಅವರಿಂದ ಒಂದು ಸೀಸನ್ಗೆ ಚಪ್ಪಾಳೆ ಎರಡೆರಡು ಸರ್ತಿ ಮ್ಯೂಸಿಕ್ ಬರ್ತೀನಿ ಅಂತಂದರೆ ನಾನೇನೋ ಆ ವೇದಿಕೆ ಕೊಟ್ಟಿರಬೇಕಲ್ಲ ಸರ್, ನನ್ನಲ್ಲಿ ಏನೋ ನೋಡಿರಬೇಕಲ್ಲ. ಅದೇ ನನಗೆ ಸಮಾಧಾನ. ನನಗೆ ಬೇರೆ ಯಾವುದು ಬೋಧರಾಗಲ್ಲ. ಏನು ಗೊತ್ತಾ, ಯಾರಿಂದ ಪಡ್ಕೋಬೇಕು ಅವರಿಂದ ಪಡ್ಕೊಂಡಾದ್ಮೇಲೆ ಇನ್ನು ಇವರೆಲ್ಲ ಯಾರು ಸರ್? ಆಮೇಲೆ ನಮ್ಮ ಆ್ಯಟಿಟ್ಯೂಡನ್ನು ರಿಸೀವಿಂಗು ಆಗಿದೆ, ಡೋಂಟ್ ಕೇರ್. ಬಟ್ ಆ್ಯಕ್ಚುಲಿ ಅಲ್ಲಿದ್ದಾಗ ನಿಮಗೆ ಗೊತ್ತಿರೋದಿಲ್ಲ ಕಾಂಟ್ರವರ್ಸಿ. ಹೊರಗಡೆ ಬಂದ್ಮೇಲೆ ಹೊರಗಡೆ ಕಾಂಟ್ರವರ್ಸಿ ಹೇಳ್ತೀನಿ. ಇದೀಗ PR ಮಾಫಿಯಾಗಳು ಶುರು ಆಗಿದೆ. ಈಗ ನಾನ್ಸೆನ್ಸ್ಗಳು ಇಲ್ಲಿ ಬಂದಿರೋದೇನಂತಂದರೆ, ಈಗ ಈ TRPಗೋ ಅಥವಾ ಈ ಸೋಷಿಯಲ್ ಮೀಡಿಯಾದಿಂದ ಬರೋ ದುಡ್ಡಿಗೆ ಇದಕ್ಕೆಲ್ಲ ಏನಾಗಿದೆ ಅಂತಂದರೆ, ಇವ್ರು ಯಾರನ್ನೂ ಬಿಡಲ್ಲ. ನಿಮ್ಮ ಮೋದಿಯವ್ರನ್ನ ಬಿಡಲ್ಲ, ನಿಮ್ಮ ಯಾವುದೇ ಪೊಲಿಟಿಕಲ್ ದೊಡ್ಡ ಲೀಡರ್ಸ್ನ ಬಿಡಲ್ಲ, ಸೆಲೆಬ್ರಿಟೀಸ್ನ ಬಿಡಲ್ಲ, ಯಾವುದೇ ಸಾಧಕರನ್ನ ಬಿಡಲ್ಲ, ಯಾವುದೇ ಒಂದು ಒಳ್ಳೆ ಫ್ಯಾಮಿಲೀಸ್ಗಳನ್ನು ಬಿಡಲ್ಲ ನನ್ನ TRPಗೋಸ್ಕರ. ಮತ್ತು ಸುದೀಪ್ ಸರ್ನೇ ಬಿಡಲ್ಲ, ದರ್ಶನ್ ಸರ್ನೇ ಬಿಡಲ್ಲ, ನನ್ನ ಬಿಡ್ತಾರ. ಸೊ ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಸರ್, ನಾವೆಲ್ಲ ಈ ತಾವರೆ ಅರಳದೆ ಗೊಚ್ಚಲಿ, ನಾವೆಲ್ಲ ಶೈನ್ ಆಗೋದೇ ಇಂಥವ್ರಿಂದ. ಈಗ ಆ್ಯಕ್ಚುಲಿ ಅವ್ರು ಕಿಚ್ಚನ ಚಪ್ಪಾಳೆ ಕೊಟ್ಟು ಎಲ್ಲರೂ ಸುಮ್ಮನೆ ಇದ್ದಿದ್ರೆ ಅದಕ್ಕಂತ ತೂಕ ಬರ್ತಾ ಇರಲಿಲ್ಲ, ಅದಕ್ಕಷ್ಟು ತೂಕ ಇದೆ ಅಂತ ಗೊತ್ತಾಗಲಿಲ್ಲ. ನನಗೂ ಗೊತ್ತಾಗಿದ್ದಾಗಲೇ ಆ ಚಪ್ಪಾಳೆಗೆ ತೂಕ ಏನಿದೆ ಅಂತ ಅಂದಾಗ, ಹೊರಗಡೆ ಬೆಂಕಿ ಬಿದ್ದಾಗ. ಅದನ್ನೇ ಸುದೀಪ್ ಸರ್ ಒಂದ್ಸರ್ತಿ ಹೇಳ್ತಾರೆ ವೇದಿಕೆಯಲ್ಲಿ, ನಾನು ಕಿಚ್ಚನ ಚಪ್ಪಾಳೆ ಧ್ರುವನ್ ಕೊಟ್ಟೆ, ಅವನು ಇಸ್ಕೊಂಡ, ನಾವಿಬ್ಬರು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದೀವಿ, ಬೆಂಕಿ ಎಲ್ಲೋ ಕತ್ಕೊಂಡಿದೆ ಅಂತ. ಆಗಲೇ ಗೊತ್ತಾಗಿದ್ದ ಚಪ್ಪಾಳೆಗೆ ತೂಕ ಎಷ್ಟಿದೆ ಅಂತ. ಸೊ ಅವಾಗ ಅರ್ಥ ಆಯ್ತು ಅವ್ರ ಸ್ಟೇಟ್ಮೆಂಟ್ ಹೇಳಿದಾಗ. ಹೌದು, ಅದನ್ನ ತುಂಬಾ ಜಸ್ಟಿಫೈ ಮಾಡ್ತಾರೆ ಅವರು. ಅದು ನನಗೆ ಸಂಬಂಧಪಟ್ಟಿದ್ದು ಅಂತ, ಕಿಚ್ಚನ ಚಪ್ಪಾಳೆ ಕಿಚ್ಚಂದು ಮಾತ್ರ ಅಂತ, ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಹಾಗಾಗಿ ಇದೆಲ್ಲ ದೊಡ್ಡ ಪುರಸ್ಕಾರ ಸರ್. ನನಗೆ ಇದು ಲೈಫ್ ಟೈಮ್ ಅಚೀವ್ಮೆಂಟ್. ಅದು ಏನು ನಡೀತು ಅದು ಲೈಫ್ ಟೈಮ್ ಅಚೀವ್ಮೆಂಟ್. ಮತ್ತು ಟ್ರೋಲರ್ಸ್ ಏನು ಬೇರೆ ಅದಾದಮೇಲೆ ಈ ಟ್ರೋಲರ್ ಯಾರು ಕಮೆಂಟ್ಸ್ಗಳು ಮಾಡ್ತಾರೆ ಅವ್ರದ್ದು ಒರಿಜಿನಲ್ ಅಕೌಂಟು ಅಲ್ಲ ಅದು. ಓಕೆ, ಯಾವುದೋ ಕಾಲೇಜ್ ಹುಡುಗರನ್ನ ಯಾರ್ಯಾರ್ದೋ ಫೋಟೋಸ್ ಹಾಕ್ಕೊಂಡು ಈ ಪಿ ಆರ್ಗಳು ಅದು ಒಂದೆರಡಲ್ಲ, ಯಾರ್ಯಾರು ಎಷ್ಟೆಷ್ಟೋ ಪಿ ಆರ್ಗಳನ್ನು ಹೈಯರ್ ಮಾಡಿದಾರಂತೆ. ಅವ್ರದ್ದೆಲ್ಲ ಫೇಕ್ ಅಕೌಂಟ್ಸ್ ಮಾಡಿಸಿ ನಂತರ ಅವ್ರಿಗೂ ಇನ್ಸಲ್ಟ್. ಎಲ್ಲ ಕಂಟೆಸ್ಟ್ಗಳಿಗೆ ನಾವೆಲ್ಲ ಏನೇನೋ ನೋಡ್ಕೊಂಡು ಬಂದಿದ್ವಿ, ಬೇರೆ ಮಕ್ಕಳದು ಅವ್ರದ್ದು ಇವ್ರದ್ದು ಎಲ್ಲ ಸೇಮ್ ಅದೇ ರಿಪೀಟ್ ಕಾಪಿ ಪೇಸ್ಟ್ ಅವನದ್ದು ಇದು ಅಂತ. ಅಸಹ್ಯ ಬೆಳವಣಿಗೆ ಅದು. ನಾವೆಲ್ಲ ಕೇರೆ ಮಾಡಲ್ಲ ಸರ್. ಯಾಕಂದರೆ ಒಂದು ಇಷ್ಟು ದೊಡ್ಡದು ನಮ್ಮ ಬಗ್ಗೆ ಹೊಗಳ್ತಾ ಇರಬೇಕಾದ್ರೆ ಈಗ ನೀವು ಇಂಟರ್ವ್ಯೂ ಯಾರ್ದು ಬಂದಿದ್ದೀರಿ, ಟ್ರೋಲರ್ಸ್ದ ನಂದ, ಅಷ್ಟೇ ವ್ಯತ್ಯಾಸ. ಧ್ರುವಂತವ್ರದ್ದು ವಿಷಯ. ಬಟ್ ಟ್ರೋಲರ್ಸ್ ಯಾರಂದ್ರೆ ಗೊತ್ತಿಲ್ವಲ್ಲ. ವಿಷಯ ಅವ್ರಿಗೆ ಬರಲಿ, ಮುಂದೆ ಬರಲಿ, ಅಥವಾ ಒಂದು ನಿಮ್ಮ ನ್ಯೂಸ್ ಚಾನಲ್ಗೆ ಬಂದು ಹೇಳಿ ಇದೇ ಮಾತನ್ನ, ನ್ಯೂಸ್ ಚಾನಲ್ಗೆ ಬಂದು ಹೇಳಿ, ಅಥವಾ ರೋಡಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಹೇಳಿ. ನೀನು ಇದು ಸ್ಟೇಜ್ ಮೇಲೆ ಬಂದು ಹೇಳಿ ಅಂತ. ಸ್ಟೇಜ್ ಮೇಲೆ ಒಂದು ಒಳ್ಳೆ ವೇದಿಕೆನೇ ಬೇಕಾದರೆ ಕೊಡೋಣ, ಬಂದು ಹೇಳಿ ಹೀಗೆ ಅಂತ ಇದೆಯಾ. ಓಕೆ, ಫುಲ್ ಕವರೇಜ್ ಆಗಲಿ, ಮೀಡಿಯಾದವ್ರು ಯಾರು ಏನು ಹೇಳಿ ಆಗ. ಸೊ ಈಗ ನೀವು ಧ್ರುವಂತಾಗಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಬಟ್ ಅವರಾಗಿ ಕೊಡಲಿ ಸ್ಟೇಟ್ಮೆಂಟ್. ಅವರಾಗಿ ಕೊಡಲಿ ಬಂದು ಹೀಗೆ ಅಂತ ಕೊಡಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲೂ ಮಕ್ಕಳು ನೋಡ್ತಾರಲ್ಲ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ನಾವು ಇಂಡಸ್ಟ್ರಿಲಿರೋರು, ನಾವು ಕಿಚ್ಚ ಸರ್ ಎಂಜಾಯ್ ಮಾಡಿದ್ದು ಏನಂತಂದರೆ, ಇದನ್ನು ಹೇಳಲೇಬೇಕು. ನಮಗೆ ಕಾಮಿಡಿ ಅನ್ಸೋದು ಏನು ಗೊತ್ತಾ ಸರ್, ಇವರು ನಮ್ಮನ್ನು ಕೆಳಗಡೆ ತೋರಿಸೋ ಬರ್ದಲ್ಲಿ ಇವರೊಂದು ವಿಡಿಯೋದಲ್ಲ ಅಥವಾ ಮೆಸೇಜಲ್ಲ ಏನೋ ಒಂದು ಕಮೆಂಟ್ ಹಾಕ್ತಾರೆ. ಈ ಕಡೆಯಿಂದ ನಮ್ಮ ಕಡೆಯವರು ಒಂದು 150 ಜನ, ಈ ಕಡೆಯಿಂದ ಅವ್ರಿಗೆ ಏನೇನು ಪ್ರಸಾದಗಳು, ಪ್ರಸಾದ, ಮೈಸೂರು ಪಾಕು, ಪೇಡ, ಜಿಲೇಬಿ ಎಲ್ಲ ಈ ಕಡೆಯಿಂದ ಕೊಡ್ತಾರೆ. ಇನ್ನು ಅದನ್ನು ನೋಡಿ ಈ ಕಡೆಯಿಂದ ಇನ್ನೊಂದಷ್ಟು ನಮ್ಮ ಜನ. ಅವ್ರಿಗೆ ಬೇಕಾ, ನೀನು ನನ್ನನ್ನು ಮಾಡಪ್ಪ, ನನಗೆ ಸಮಾಧಾನ ಇಲ್ಲ, ನೀನು ನನ್ನ ಮಾಡೋ ಬಡ್ದಲ್ಲಿ ಇಷ್ಟು ಜನ ನಿನಗೆ ಕೊಡ್ತಾ ಇದ್ದಾರೆ, ಅದು ನಿನಗೆ ಬೇಕಾ? ಅದು ನೋಡಿದ್ರೆ ತಮಾಷೆ ಅನಿಸುತ್ತೆ ನಮಗೆ. ನಾವು ನಮ್ಮ ಕೆಲಸ ಹೋಗ್ತಾನೆ ಇರುತ್ತೆ, ಇವರು ನಮ್ಮ ಹೆಸರಲ್ಲಿ ಜಗಳ ಮಾಡಿಕೊಂಡು ತುಂಬ ಸಿಲ್ಲಿ ಅನಿಸುತ್ತೆ. ಬಟ್ ಅದು ನಿಮಗೆ ಪ್ಲಸ್ ಆಗುತ್ತೆ ಸರ್, ಅದು ನಮಗೆ ಪ್ಲಸ್ ಆಗುತ್ತೆ. ಹೌದು, ಈಗ ಅವ್ರವರು ಜಗಳಾಡ್ಕೊಂಡು ಹೆಸರು ಬಂದಿದೆ ಅದು ನಿಮ್ಮದೇ. ಹೌದು, ಇವತ್ತು ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ. ಆಮೇಲೆ ಈಗ ನಿಮ್ಮ ಬಗ್ಗೆ ಮಾಡ್ತಾರಾ? ಮಾಡಲ್ಲ. ಹಾಂ, ಈಗ ನೋಡಿ ನಮ್ಮ ಕ್ಯಾಮ್ರಾಮನ್ ಸರ್ ಎಲ್ಲ ಇದ್ದಾರೆ. ಈಗ ಅವ್ರ ಬಗ್ಗೆ ಮಾಡು ಅಂತಂದ್ರೂ ಮಾಡಲ್ಲ. ನಿನಗೆ ಏನಕ್ಕೆ ಗುರು ಅಂತಾರೆ, ನಿನಗೆ ಏನಕ್ಕೆ ಮಾಡಲಿ. ಈಗ ನಮ್ಮ ಬಗ್ಗೆ ಮಾಡ್ತಾ ಇದ್ದಾರೆ ಅಂತಂದರೆ ಮಾರ್ಕೆಟಲ್ಲಿ ಎಲ್ಲೋ ನಮ್ಮ ಸೌಂಡ್ ಆಗ್ತಾ ಇದೆಯಲ್ವ ಸರ್. ಅದರಲ್ಲಿ ಒಂದಿಷ್ಟು ಜನ 100 ಜನ ಹೀಗೆ ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಒಂದು 5-6 ಜನ ಹಿಂಗೆ ಉರ್ಕೊಂಡ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಅಲ್ಲಿ. ಆಗುತ್ತೆ ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ, ಬಟ್ ಎಷ್ಟು ಪರ್ಸೆಂಟ್ ಪಾಸಿಟಿವ್ ಇದೆ ಅನ್ನೋದನ್ನ ನಾವು ತಗೋಬೇಕಾಗುತ್ತೆ. ಹೌದು. ಸೊ ಈಗ ನೀವೊಂದು ಒಳ್ಳೆ ಊಟ ನನಗೆ ತಂದಾಗ, ಪ್ರೀತಿಯಿಂದ ಒಂದು ಒಳ್ಳೆ ಊಟ ತಂದಾಗ, ಅದರಲ್ಲೊಂದು 2 ಕಲ್ಲು ಸಿಕ್ಕಿದಾಗ ನಾನು ಇಡೀ ಊಟ ಎಸಿಲ್ಲ ಅಥವಾ 2 ಕಲ್ಲನ್ನ ತೆಗೆದಿಸಿಲ್ಲ. ಕಲ್ಲು ಎಸ್ತರೆ ಸಾಕಲ್ವಾ? ಅಷ್ಟೇ. ಎಸ್, ನಾವು ಮಾಡೋದು ತುಂಬ ಇದೆ ಸರ್. ಇದನ್ನೆಲ್ಲ ಈ ಮಾನಸಿಕ ಅಸ್ವಸ್ಥರ ಬಗ್ಗೆ ನಾವೆಲ್ಲ ಅಷ್ಟು ತಲೆನೇ ಕೆಡಿಸ್ಕೊಳ್ಳೋಣ.